ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಸಿಂಗಲ್ ಓನ್ ಗಾಡಿ, ಬರೀ 72,000 ಕಿಲೋಮೀಟರ್ ರನ್ ಆಗಿರೋಂಥ ಒಂದು ಗಾಡಿ, ಪೆಟ್ರೋಲ್ ಇಂಜಿನ್ ಗಾಡಿ, ಸ್ವಿಫ್ಟ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ಗಾಡಿ ಅವ್ರದ್ದು. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ವೀಕ್ಷಕರೇ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದನ್ನ ಮರಿಬೇಡಿ. ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಕೆ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬು ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕಡೆದು ಏನೋ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಿಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಗಾಡಿ ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಏನಾದರೂ ಸೇಲ್ಗಿತ್ತು ಅಂದರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದು ಪೇಜಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀನಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳಿದಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ನಾನೇ ನಿಮಗೆ ಒಂದು ವಾಯ್ಸ್ ರೆಕಾರ್ಡ್ ಮಾಡಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಪೂರ್ತಿಗೆ, ಓಕೆನಾ. ಇನ್ನು ಈ ಗಾಡಿ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು ಇದು ಮಾರುತಿ ಸುಜುಕಿ ಸ್ವಿಫ್ಟ್ VXi ಆಗಿರುತ್ತೆ ವೀಕ್ಷಕರೇ. ಸ್ವಿಫ್ಟ್ VXi ಅಂದರೆ ಪೆಟ್ರೋಲ್ ಇಂಜಿನ್ ಗಾಡಿ ಆಗಿರುತ್ತೆ ವೀಕ್ಷಕರೇ. 2011 ಮಾಡಲಾಗಿರುತ್ತೆ, ಓಕೆನಾ. 2011 ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ವೀಕ್ಷಕರೇ. ಬರೀ 72,000 ಕಿಲೋಮೀಟ್ರು ರನ್ ಆಗಿದೆ ವೀಕ್ಷಕರೇ. ಪೆಟ್ರೋಲ್ ಇಂಜಿನು, 72,000 ಕಿಲೋಮೀಟ್ರು, ಸಿಂಗಲ್ ಓನರ್ ಗಾಡಿ, ಓಕೆನಾ. ಡಾಕ್ಯುಮೆಂಟ್ಸು, FC ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ವೀಕ್ಷಕರೇ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡ್ಕೊಂಡಿಲ್ಲ. ಗಾಡಿ ನೀಟಾಗಿದೆ, ನೋಡ್ತಿರ್ಬೋದು ಫೋಟೋದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ. ಎಲ್ಲ ಒರಿಜಿನಲ್ ಕಂಡೀಷನ್ ಆಗಿ ನೀಟಾಗಿದೆ. ಸೀಟ್ ಕವರ್ಸು ಎಲ್ಲ ಚೆನ್ನಾಗಿದ್ದಾವೆ. ಮತ್ತು ಹೊಸ ಬ್ಯಾಟ್ರಿ ಕೂಡ ಹಾಕ್ಸಿದ್ದಾರೆ ವೀಕ್ಷಕರೇ. ಮತ್ತು 4 ಟೈರು ಅವು ಕೂಡ ಹೊಸವಿದ್ದಾವೆ. ಈ ಗಾಡಿ ಇರೋ ಲೊಕೇಶನ್ನು ಕೊಪ್ಪದಲ್ಲಿ ಸಿಗುತ್ತೆ ವೀಕ್ಷಕರೇ. ಇದು ಕೊಪ್ಪ ಯಾವ ಸೈಡ್ ಬರುತ್ತೆ ಅಂದರೆ ಚಿಕ್ಕಮಂಗ್ಳೂರು ಸೈಡ್ ಬರುತ್ತೆ, ಕೊಪ್ಪ ಅಂತ. ಆ ಸೈಡಲ್ಲಿ ಈ ಗಾಡಿ ಸಿಗುತ್ತೆ ವೀಕ್ಷಕರೇ. ನಿಮಗೆ ಬೇಕು ಅಂದರೆ ನೀವು ಅಲ್ಲಿ ಬೇಕಾದ್ರೆ ನೋಡೋಕೆ ಹೋಗ್ಬೇಕಂದ್ರೆ ಕೊಪ್ಪಕ್ಕೆ ಹೋಗ್ಬೇಕಾಗುತ್ತೆ, ಚಿಕ್ಕಮಂಗ್ಳೂರು ಡಿಸ್ಟಿಕ್ ಬರುತ್ತೆ. ಹೆಚ್ಚಿನ ಮಾಹಿತಿಯಾಗಿ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಈ ಗಾಡಿದು ರೇಟ್ ಬಗ್ಗೆ ನೋಡೋಣ ವೀಕ್ಷಕರೇ. ಈ ಗಾಡಿ ರೇಟ್ ಬಂದ್ಬಿಟ್ಟು 3,45,000 ಹೇಳ್ತಿದ್ದಾರೆ ವೀಕ್ಷಕರೇ, ಓಕೆನಾ. ಗಾಡಿ ಸೂಪರ್ ಕಂಡೀಷನ್ ಆಗಿದೆ. ರೇಟ್ ಜಾಸ್ತಿ ಹೇಳ್ತಿದ್ದಾರೆ ಅಂತ ತಿಳ್ಕೊಂಬೋಗ್ಬೇಡಿ, ಗಾಡಿ ತಕ್ಕಂಗೆ ರೇಟ್ ಇರ್ತವೆ ವೀಕ್ಷಕರೇ. ಗಾಡಿ ಸೂಪರ್ ಆಗಿ ಅಂದರೆ ತೊಗೊಂಡು ನೀವು ಬರೀ ಪೆಟ್ರೋಲ್ ಹಾಸ್ಕೊಂಡು ಓಡಿಸ್ಕೊಬೋದಷ್ಟೇ, ಆ ಥರ ಕಂಡೀಷನಲ್ಲಿದೆ. ತೊಗೊಂಡವ್ರಿಗೆ ಏನು ಖರ್ಚಿಲ್ಲ, ಬರೀ ಪೆಟ್ರೋಲ್ ಹಾಸ್ಕೊಂಡು ಗಾಡಿ ಓಡಿಸ್ಕೊಬೋದು, ಆ ಥರ ಇದೆ ವೀಕ್ಷಕರೇ. 3,45,000 ಹೇಳ್ತಿದ್ದಾರೆ ಅಂದರೆ ಅದೇನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಹೋಗಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದಾಗ ನೀವು ವ್ಯವಹಾರ ಕುಂತಾಗ ಸ್ವಲ್ಪ ಹೆಚ್ಚು ಕಮ್ಮಿ ಯಾವುದೇ ಆಗುತ್ತೆ ವೀಕ್ಷಕರೇ. ಯಾರೇ ಆಗಿರೋ ಹೇಳಿದ ರೇಟಿಗೆ ಯಾವ ಗಾಡಿನೂ ತೊಗೊಳಕ್ಕೋಗಲ್ಲ, ಓಕೆನಾ. ಗಾಡಿ ತಕ್ಕಂಗೆ ರೇಟ್ ಇರುತ್ತೆ, ಬಟ್ ಆ ಕಂಡೀಷನಲ್ಲಿರುತ್ತೆ, ಆ ರೇಟಿಗೆ ಆ ಲೆಕ್ಕಾಚಾರಕ್ಕೆ ಇರ್ತವೆ ವೀಕ್ಷಕರೇ, ಓಕೆನಾ. ನೀವು ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕೆ ಪದೇ ಹೇಳ್ತೀವಿ ಅಂದರೆ ನಾವು ಎಲ್ಲ ಹಾಕಿರ್ತೀವಿ ಅಂತ ಕಾಂಟ್ಯಾಕ್ಟ್ ನಂಬರ್ ಅವರಿಗೆ ಗೊತ್ತಿರಲ್ಲ. ವಿಡಿಯೋ ನೋಡ್ತಿರೋರು ಸುಮ್ಮನೆ ನಮಗೆ ಮೆಸೇಜ್ ಹಾಕ್ತಾರೆ, ಕಾಲ್ ಮಾಡ್ತಾರೆ. ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ, ವಾಟ್ಸಪ್ ನಂಬರ್ಗೆ ಕಾಲ್ ಮಾಡ್ತಾನೆ ಇರ್ತಾರೆ. ಹಂಗಾಗಿ ಹೇಳ್ತಿದ್ವಿ ಅಷ್ಟೇ, ಪದೇ ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ. ಇದಿಷ್ಟು ಈ ಗಾಡಿ ಬಗ್ಗೆ ಮಾಹಿತಿ ಇರುತ್ತೆ ವೀಕ್ಷಕರೇ. ಥ್ಯಾಂಕ್ ಯು.